ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲೇ ಬೈಕ್ ಸವಾರ ಬಚಾವಾಗಿದ್ದಾನೆ. ರೆಡ್ ಸಿಗ್ನಲ್ ತಪ್ಪಿಸಿಕೊಳ್ಳಲು ಏಕಾಏಕಿ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್. ಗ್ರೀನ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಎದುರಿಗೆ ಬಂದ ಬೈಕ್ ಸವಾರ ಸಡನ್ ಬ್ರೇಕ್ ಹಾಕಿದ ಬಸ್ ಚಾಲಕ ಬೈಕ್ ಸವಾರ ಬಚಾವಾಗಿದ್ದಾನೆ. ಜೂನ್ 22ರ ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ರೆಡ್ ಸಿಗ್ನಲ್ ಅನ್ನ ತಪ್ಪಿಸಿಕೊಳ್ಳಲು ಬಸ್ ಏಕಾಏಕಿ ನುಗ್ಗಿದೆ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಜಸ್ಟ್ ಪಾಸ್ ಆಗಿದ್ದಾನೆ. ಸ್ವಲ್ಪ ನೋಡ್ಬೇಕಾಗತ್ತೆ. ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಅಷ್ಟೇ ಸ್ಪಷ್ಟನೆ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ರು. ನಮ್ಮವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀರಿ ಅಂತ. ಅಮಾಯಕ ಒಬ್ಬ ಸತ್ತೋಗ್ತಿದ್ದ. ಈಗ ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಇಟ್ಟಿದ್ರೆ ಅವನು ಕಾಳಾಸ್ತಿರ ಇಟ್ಟ ತಪ್ಪಿಲ್ಲ. ಯಾರ್ದು? ಇವಂದು ತಪ್ಪು. ಬಸ್ ಒಂದು ಇಲ್ಲ ಒಂದು ಸಿಗ್ನಲ್ ಬಿಟ್ಟಿದ್ಯಾ, ಇವಂದು ತಪ್ಪು. ಇಲ್ಲ ಬಸ್ ಒಂದು ಇಲ್ಲ ಒಂದು ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನ್ಗೆ. ಇವಾಗ ಇದು ಬಿಟ್ಟಿದೆ. ಇವರು ಎಲ್ಲ ಮೂವ್ ಆಗ್ತಿದ್ರು. ಬಸ್ ಒಂದೇ ತಪ್ಪು ಅಲ್ವಾ? ಇವನ್ ಜಂಪ್ ಮಾಡ್ದ ಅಂದ್ರೆ ಬಸ್ ಅವನೇ ಜಂಪ್ ಮಾಡಿದ್ರು. ಯಾರೋ ಹೋಗೋ ಹಿಂದೆ ಹೋಗ್ತಾ ಇದ್ರು. ಜಸ್ಟ್ ಬೈತವನು. ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಬಸ್ ಮಗ ಇಟ್ಟಿದ್ರೆ ಅವನು. ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲೇ ಬೈಕ್ ಸವಾರ ಬಚಾವಾಗಿದ್ದಾನೆ. ರೆಡ್ ಸಿಗ್ನಲ್ ತಪ್ಪಿಸಿಕೊಳ್ಳಲು ಏಕಾಏಕಿ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್. ಗ್ರೀನ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಎದುರಿಗೆ ಬಂದ ಬೈಕ್ ಸವಾರ ಸಡನ್ ಬ್ರೇಕ್ ಹಾಕಿದ ಬಸ್ ಚಾಲಕ ಬೈಕ್ ಸವಾರ ಬಚಾವಾಗಿದ್ದಾನೆ. ಜೂನ್ 22ರ ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ರೆಡ್ ಸಿಗ್ನಲ್ ಅನ್ನ ತಪ್ಪಿಸಿಕೊಳ್ಳಲು ಬಸ್ ಏಕಾಏಕಿ ನುಗ್ಗಿದೆ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಜಸ್ಟ್ ಪಾಸ್ ಆಗಿದ್ದಾನೆ. ಸ್ವಲ್ಪ ನೋಡ್ಬೇಕಾಗತ್ತೆ. ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಅಷ್ಟೇ ಸ್ಪಷ್ಟನೆ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ರು. ನಮ್ಮವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀರಿ ಅಂತ. ಅಮಾಯಕ ಒಬ್ಬ ಸತ್ತೋಗ್ತಿದ್ದ. ಈಗ ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಇಟ್ಟಿದ್ರೆ ಅವನು ಕಾಳಾಸ್ತಿರ ಇಟ್ಟ ತಪ್ಪಿಲ್ಲ. ಯಾರ್ದು? ಇವಂದು ತಪ್ಪು. ಬಸ್ ಒಂದು ಇಲ್ಲ ಒಂದು ಸಿಗ್ನಲ್ ಬಿಟ್ಟಿದ್ಯಾ, ಇವಂದು ತಪ್ಪು. ಇಲ್ಲ ಬಸ್ ಒಂದು ಇಲ್ಲ ಒಂದು ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನ್ಗೆ. ಇವಾಗ ಇದು ಬಿಟ್ಟಿದೆ. ಇವರು ಎಲ್ಲ ಮೂವ್ ಆಗ್ತಿದ್ರು. ಬಸ್ ಒಂದೇ ತಪ್ಪು ಅಲ್ವಾ? ಇವನ್ ಜಂಪ್ ಮಾಡ್ದ ಅಂದ್ರೆ ಬಸ್ ಅವನೇ ಜಂಪ್ ಮಾಡಿದ್ರು. ಯಾರೋ ಹೋಗೋ ಹಿಂದೆ ಹೋಗ್ತಾ ಇದ್ರು. ಜಸ್ಟ್ ಬೈತವನು. ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಬಸ್ ಮಗ ಇಟ್ಟಿದ್ರೆ ಅವನು. ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲೇ ಬೈಕ್ ಸವಾರ ಬಚಾವಾಗಿದ್ದಾನೆ. ರೆಡ್ ಸಿಗ್ನಲ್ ತಪ್ಪಿಸಿಕೊಳ್ಳಲು ಏಕಾಏಕಿ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್. ಗ್ರೀನ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಎದುರಿಗೆ ಬಂದ ಬೈಕ್ ಸವಾರ ಸಡನ್ ಬ್ರೇಕ್ ಹಾಕಿದ ಬಸ್ ಚಾಲಕ ಬೈಕ್ ಸವಾರ ಬಚಾವಾಗಿದ್ದಾನೆ. ಜೂನ್ 22ರ ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ರೆಡ್ ಸಿಗ್ನಲ್ ಅನ್ನ ತಪ್ಪಿಸಿಕೊಳ್ಳಲು ಬಸ್ ಏಕಾಏಕಿ ನುಗ್ಗಿದೆ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಜಸ್ಟ್ ಪಾಸ್ ಆಗಿದ್ದಾನೆ. ಸ್ವಲ್ಪ ನೋಡ್ಬೇಕಾಗತ್ತೆ. ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಅಷ್ಟೇ ಸ್ಪಷ್ಟನೆ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ರು. ನಮ್ಮವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀರಿ ಅಂತ. ಅಮಾಯಕ ಒಬ್ಬ ಸತ್ತೋಗ್ತಿದ್ದ. ಈಗ ಬೈತವನು. ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಇಟ್ಟಿದ್ರೆ ಅವನು ಕಾಳಾಸ್ತಿರ ಇಟ್ಟ ತಪ್ಪಿಲ್ಲ. ಯಾರ್ದು? ಇವಂದು ತಪ್ಪು. ಇಲ್ಲ ಬಸ್ ಒಂದು ಇಲ್ಲ ಒಂದು ಸಿಗ್ನಲ್ ಬಿಟ್ಟಿದ್ಯಾ, ಇವಂದು ತಪ್ಪು. ಇಲ್ಲ ಬಸ್ ಒಂದು ಇಲ್ಲ ಒಂದು ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನ್ಗೆ. ಇವಾಗ ಇದು ಬಿಟ್ಟಿದೆ. ಇವರು ಎಲ್ಲ ಮೂವ್ ಆಗ್ತಿದ್ರು. ಬಸ್ ಒಂದೇ ತಪ್ಪು ಅಲ್ವಾ? ಇವನ್ ಜಂಪ್ ಮಾಡ್ದ ಅಂದ್ರೆ ಬಸ್ ಅವನೇ ಜಂಪ್ ಮಾಡಿದ್ರು. ಯಾರೋ ಹೋಗೋ ಹಿಂದೆ ಹೋಗ್ತಾ ಇದ್ರು. ಜಸ್ಟ್ ಬೈತವನು. ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಬಸ್ ಮಗ ಇಟ್ಟಿದ್ರೆ ಅವನು. ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲೇ ಬೈಕ್ ಸವಾರ ಬಚಾವಾಗಿದ್ದಾನೆ. ರೆಡ್ ಸಿಗ್ನಲ್ ತಪ್ಪಿಸಿಕೊಳ್ಳಲು ಏಕಾಏಕಿ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್. ಗ್ರೀನ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಎದುರಿಗೆ ಬಂದ ಬೈಕ್ ಸವಾರ ಸಡನ್ ಬ್ರೇಕ್ ಹಾಕಿದ ಬಸ್ ಚಾಲಕ ಬೈಕ್ ಸವಾರ ಬಚಾವಾಗಿದ್ದಾನೆ. ಜೂನ್ 22ರ ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ರೆಡ್ ಸಿಗ್ನಲ್ ಅನ್ನ ತಪ್ಪಿಸಿಕೊಳ್ಳಲು ಬಸ್ ಏಕಾಏಕಿ ನುಗ್ಗಿದೆ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಜಸ್ಟ್ ಪಾಸ್ ಆಗಿದ್ದಾನೆ. ಸ್ವಲ್ಪ ನೋಡ್ಬೇಕಾಗತ್ತೆ. ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಅಷ್ಟೇ ಸ್ಪಷ್ಟನೆ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ರು. ನಮ್ಮವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀರಿ ಅಂತ. ಅಮಾಯಕ ಒಬ್ಬ ಸತ್ತೋಗ್ತಿದ್ದ. ಈಗ ಬೈತವನು. ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ.
ಇಟ್ಟಿದ್ರೆ ಅವನು ಎಲ್ಲ ತೆಗ್ದ್ರು ಕಾಳ ಹಾಕ್ತಿರ ಅಮ್ಮ ಇಟ್ಟ 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 ಅವನದೇನು ತಪ್ಪಿಲ್ಲ. ಯಾರ್ದು? ಇವನು ತಪ್ಪು. ಬಸ್ ಒಂದು ಇಲ್ಲ ಅವ್ನು ಸಿಗ್ನಲ್ ಬಿಟ್ಟಿದ್ಯಾ? ಇವನು ತಪ್ಪು. ಇಲ್ಲ ಬಸ್ ಒಂದು ಇಲ್ಲ ಅವ್ನು ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನಿಗೆ? ಇವಾಗ ಇದು ಬಿಟ್ಟಿದೆ. ಮತ್ತೆ ಇವರು ಎಲ್ಲ ಮೂವ್ ಆಗ್ತಿದ್ರು, ಬಸ್ ಅವನದೇ ತಪ್ಪು ಅಲ್ವಾ? ಇವನ್ ಜಂಪ್ ಮಾಡ್ದ ಅಂದ್ರೆ ಬಸ್ ಅವನೇ ಜಂಪ್ ಮಾಡಿದ್ರು. ಯಾರೋ ಹೋಗೋ ಜಸ್ಟ್ ಬೈತಾವನು, ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಬಸ್ ಮಗ ಇಟ್ಟಿದ್ರೆ ಅವನು. ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲೇ ಬೈಕ್ ಸವಾರ ಬಚಾವಾಗಿದ್ದಾನೆ. ರೆಡ್ ಸಿಗ್ನಲ್ ತಪ್ಪಿಸಿಕೊಳ್ಳಲು ಏಕಾಏಕಿ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್. ಗ್ರೀನ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಎದುರಿಗೆ ಬಂದ ಬೈಕ್ ಸವಾರ ಸಡನ್ ಬ್ರೇಕ್ ಹಾಕಿದ ಬಸ್ ಚಾಲಕ. ಬೈಕ್ ಸವಾರ ಬಚಾವಾಗಿದ್ದಾನೆ. ಜೂನ್ 22ರ ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ರೆಡ್ ಸಿಗ್ನಲ್ ಅನ್ನ ತಪ್ಪಿಸಿಕೊಳ್ಳಲು ಬಸ್ ಏಕಾಏಕಿ ನುಗ್ಗಿದೆ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಜಸ್ಟ್ ಪಾಸ್ ಆಗಿದ್ದಾನೆ. ಸ್ವಲ್ಪ ನೋಡ್ಬೇಕಾಗತ್ತೆ. ಮಾನ್ಯ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಅಷ್ಟೇ ಸ್ಪಷ್ಟನೆ ಕೊಡ್ತಾ ಇದ್ರ ಬಗ್ಗೆ ಹೇಳ್ತಾ ಇದ್ರು, ನಮ್ಮವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀರಿ ಅಂತ. ಅಮಾಯಕ ಒಬ್ಬ ಸತ್ತೋಗ್ತಿದ್ದ. ಈಗ ಬೈತಾವನು, ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಇಟ್ಟಿದ್ರೆ ಅವನು ಎಲ್ಲ ತೆಗ್ದ್ರು ಕಾಳ ಹಾಕ್ತಿರ ಅಮ್ಮ ಇಟ್ಟ 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 ಅವನದೇನು ತಪ್ಪಿಲ್ಲ. ಯಾರ್ದು? ಇವನು ತಪ್ಪು. ಬಸ್ ಒಂದು ಇಲ್ಲ ಅವ್ನು ಸಿಗ್ನಲ್ ಬಿಟ್ಟಿದ್ಯಾ? ಇವನು ತಪ್ಪು. ಇಲ್ಲ ಬಸ್ ಒಂದು ಇಲ್ಲ ಅವ್ನು ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನಿಗೆ? ಇವಾಗ ಇದು ಬಿಟ್ಟಿದೆ. ಮತ್ತೆ ಇವರು ಎಲ್ಲ ಮೂವ್ ಆಗ್ತಿದ್ರು, ಬಸ್ ಅವನದೇ ತಪ್ಪು ಅಲ್ವಾ? ಇವನ್ ಜಂಪ್ ಮಾಡ್ದ ಅಂದ್ರೆ ಬಸ್ ಅವನೇ ಜಂಪ್ ಮಾಡಿದ್ರು. ಯಾರೋ ಹೋಗೋ ಜಸ್ಟ್ ಬೈತಾವನು, ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಬಸ್ ಮಗ ಇಟ್ಟಿದ್ರೆ ಅವನು. ಬೆಂಗಳೂರಿನಲ್ಲಿ ಕೂದಲೆಳೆ ಅಂತರದಲ್ಲೇ ಬೈಕ್ ಸವಾರ ಬಚಾವಾಗಿದ್ದಾನೆ. ರೆಡ್ ಸಿಗ್ನಲ್ ತಪ್ಪಿಸಿಕೊಳ್ಳಲು ಏಕಾಏಕಿ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್. ಗ್ರೀನ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಎದುರಿಗೆ ಬಂದ ಬೈಕ್ ಸವಾರ ಸಡನ್ ಬ್ರೇಕ್ ಹಾಕಿದ ಬಸ್ ಚಾಲಕ. ಬೈಕ್ ಸವಾರ ಬಚಾವಾಗಿದ್ದಾನೆ. ಜೂನ್ 22ರ ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ರೆಡ್ ಸಿಗ್ನಲ್ ಅನ್ನ ತಪ್ಪಿಸಿಕೊಳ್ಳಲು ಬಸ್ ಏಕಾಏಕಿ ನುಗ್ಗಿದೆ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಜಸ್ಟ್ ಪಾಸ್ ಆಗಿದ್ದಾನೆ. ಸ್ವಲ್ಪ ನೋಡ್ಬೇಕಾಗತ್ತೆ. ಮಾನ್ಯ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ಅಷ್ಟೇ ಸ್ಪಷ್ಟನೆ ಕೊಡ್ತಾ ಇದ್ರ ಬಗ್ಗೆ ಹೇಳ್ತಾ ಇದ್ರು, ನಮ್ಮವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀರಿ ಅಂತ. ಅಮಾಯಕ ಒಬ್ಬ ಸತ್ತೋಗ್ತಿದ್ದ. ಈಗ ಬೈತಾವನು, ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಇಟ್ಟಿದ್ರೆ ಅವನು ಎಲ್ಲ ತೆಗ್ದ್ರು ಕಾಳ ಹಾಕ್ತಿರ ಅಮ್ಮ ಇಟ್ಟ 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 ಅವನದೇನು ತಪ್ಪಿಲ್ಲ. ಯಾರ್ದು? ಇವನು ತಪ್ಪು. ಬಸ್ ಒಂದು ಇಲ್ಲ ಅವ್ನು ಸಿಗ್ನಲ್ ಬಿಟ್ಟಿದ್ಯಾ? ಇವನು ತಪ್ಪು. ಇಲ್ಲ ಬಸ್ ಒಂದು ಇಲ್ಲ ಅವ್ನು ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನಿಗೆ? ಇವಾಗ ಇದು ಬಿಟ್ಟಿದೆ. ಮತ್ತೆ ಇವರು ಎಲ್ಲ ಮೂವ್ ಆಗ್ತಿದ್ರು, ಬಸ್ ಅವನದೇ ತಪ್ಪು ಅಲ್ವಾ? ಇವನ್ ಜಂಪ್ ಮಾಡ್ದ ಅಂದ್ರೆ ಬಸ್ ಅವನೇ ಜಂಪ್ ಮಾಡಿದ್ರು. ಯಾರೋ ಹೋಗೋ ಜಸ್ಟ್ ಬೈತಾವನು, ಇವಂದೇ ತಪ್ಪು, ಎಲ್ಲರೂ ಇವನ್ಗೆ ಬೈತವ್ರೆ. ಬಸ್ ಮಗ ಇಟ್ಟಿದ್ರೆ ಅವನು.